ಎಜೆ ನ್ಯೂಸ್ಗೆ ಸ್ವಾಗತ. ಜಿಲ್ಲೆಯ ಜನಪ್ರಿಯ ನಾಯಕರು, ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾಜಿ ಕೃಷಿ ಮತ್ತು ಸಹಕಾರ ಸಚಿವರಾದ ಶ್ರೀ ಬಂಡೆಪ್ಪ ಕಾಶೆಂಪೂರ್ ಅವರ 62ನೇ ಜನ್ಮದಿನವನ್ನು ಅಭಿಮಾನಿಗಳು ಮತ್ತು ಬೆಂಬಲಿಗರು ಅದ್ಧೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಬೀದರ ಉತ್ತರ ಕ್ಷೇತ್ರದ ಆಕಾಂಕ್ಷಿ ಸೂರ್ಯಕಾಂತ ನಾಗಮರಪಲ್ಲಿ ಅವರು ಬಂಡೆಪ್ಪ ಕಾಶೆಂಪೂರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿ ವೇದಿಕೆ ಹಂಚಿಕೊಂಡರು. ನಿಮ್ಮಿಂದ ಕಟ್ಟಿದ ಆಶಾ ಗೋಪುರ ಮಣ್ಣು ಮುಕ್ಕಿತ್ತು. ನೀವು ಕೆಡವಿದಷ್ಟು ಮತ್ತೆ ನಮ್ಮ ಬಂಡೆಪ್ಪನ ಕಟ್ಟುತ್ತಾರೆ, ನೆನಪಿಡಿ. ವಿಷ ಬೀಜ ಬಿತ್ತಿ ಮನಸ್ಸುಗಳನ್ನು ಛಿದ್ರಗೊಳಿಸಿದ್ದೀರಿ. ವಿಷ ಬೀಜಗಳನ್ನು ಬಿತ್ತಿ ಮನಸ್ಸುಗಳನ್ನು ಛಿದ್ರಗೊಳಿಸಿದ್ದೀರಿ. ನೀವು ಹೊಡೆದಷ್ಟು ಮತ್ತೆ ಒಂದಾಗುತ್ತೇವೆ ನಾವು 2028ಕ್ಕೆ, ನೆನಪಿಡಿ. ಏನು ಅರಿಯದ ಮುಕ್ತ ಹೃದಯಗಳಿಗೆ ಕಿಚ್ಚು ಹಚ್ಚುತ್ತೀರಿ. ಏನು ಅರಿಯದ ಮುಕ್ತ ಹೃದಯಗಳಿಗೆ ಕಿಚ್ಚು ಹಚ್ಚುತ್ತೀರಿ. ನೀವು ದೇಶ ಬೆಳೆಸಿದಷ್ಟು ಪ್ರೀತಿ ಹಂದುತ್ತಾರೆ ನಮ್ಮ ಬಂಡೆಪ್ಪನ, ನೆನಪಿಡಿ. ಮೂಲೆ ಗುಂಪು ಮಾಡುವ ದೊಡ್ಡ ಹುನ್ನಾರವೇ ನಡೆಸಿದ್ದೀರಿ. ಮೂಲೆ ಗುಂಪು ಮಾಡುವ ದೊಡ್ಡ ಹುನ್ನಾರವೇ ನಡೆಸಿದ್ದೀರಿ. ನೀವು ಬೆಂಕಿ ಕಾರಿದಷ್ಟು ನೀರು ಸುರಿತಾರೆ ನಮ್ಮ ಸೂರ್ಯನ, ನೆನಪಿಡಿ. ಎಲ್ಲಾ ಅಸ್ತ್ರಗಳನ್ನು ಬಳಸಿ ಸೆರೆಬಡಿತೀರಿ ನಮ್ಮನ್ನು. ಎಲ್ಲಾ ಅಸ್ತ್ರಗಳನ್ನು ಬಳಸಿ ಸೆರೆಬಡಿತೀರಿ ನಮ್ಮನ್ನು. ಮಲ್ಕಾಪುರ, ಚಿಮಕ್ಕೋಡ, ಪಾತರಪಳ್ಳಿ, ಕಾಶೆಂಪೂರ್ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮದಲ್ಲಿ ರಾಜಪ್ಪ ಬಂಗುರೆ, ಲೋಕೇಶ್ ಮರ್ಜಾಪುರ, ಸೈಬಣ್ಣ ಬೆಮಳಖೇಡ, ಮೋಹನ್ ಟೊಳೆ, ವಿಜಯಕುಮಾರ್ ಬಂಗುರೆ, ರಾಜಕುಮಾರ ನಿರ್ಣ, ರಘುನಾಥ ರಾಯಿಗೊಂಡ, ದಿನೇಶ್ ಬಂಗುರೆ, ಮಹೇಶ್ ಬಂಗುರೆ, ಮಹೇಶ್ ಬ್ಯಾಲೋಳಿ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಸುಮಾರು 15,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದ ಈ ಸಮಾರಂಭದಲ್ಲಿ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಗಾಯಕರು, ಬ್ಯಾಂಡ್ ವಾದ್ಯಗಳು ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಮನರಂಜನೆಗೆ ವಿಶೇಷ ಆಕರ್ಷಣೆಯಾದವು. ಈ ವೇಳೆ ಅಭಿಮಾನಿಗಳು 2028ರ ಶಾಸಕರು ಹಾಗೂ ಉಪಮುಖ್ಯಮಂತ್ರಿಗಳು ಬಂಡೆಪ್ಪ ಕಾಶೆಂಪೂರ್ ಎಂಬ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಜನಸಾಗರದ ನಡುವೆ ನಡೆದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಸೂರ್ಯಕಾಂತ ಜಟಗೊಂಡ ಪಾತರಪಳ್ಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.